ದಶಕದಲ್ಲೇ ಕನ್ನಡ ಕಿರುತೆರೆ ನಿರೂಪಕಿಯಾಗಿ ಅವರು ಖ್ಯಾತಿಯನ್ನು ಪಡ್ಕೊಂಡಿದ್ದರು. 90ರ ದಶಕದಲ್ಲೇ ಅದರಲ್ಲೂ ಕೂಡ ಅವರು ಕೆಲವು ವೇದಿಕೆ ಮೇಲೆ ನಿಂತು ಅವರು ನಿರೂಪಣೆಯನ್ನು ಮಾಡ್ತಾ ಇದ್ದರೆ ನಿರೂಪಣೆಗಿಂತ ಹೆಚ್ಚಾಗಿ ಅವರ ಭಾಷೆಯನ್ನು ಕೇಳಬೇಕು ಅಂತ ಅನಿಸ್ತಾ ಇತ್ತು. ಅವರದ್ದೇ ಆದಂತಹ ಶೈಲಿ, ಅತ್ಯಂತ ಸ್ವಚ್ಛ ಭಾಷೆ, ಅತ್ಯಂತ ಸ್ವಚ್ಛ ಕನ್ನಡ ಅವರು ಮಾತನಾಡ್ತಾ ಇದ್ದು. ಒಂದೊಂದು ಪದವನ್ನು ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಿದ್ದನ್ನು ಕೇಳ್ತಾ ಇದ್ದರೆ ಕನ್ನಡ ಕೇಳಬೇಕು, ಕನ್ನಡವನ್ನು ಹೀಗೆ ಮಾತನಾಡಬೇಕು ಅಂತ ಎಷ್ಟೋ ಜನರಿಗೆ ಅವರು ಪ್ರೇರೇಪಣೆಯಾಗಿದ್ದರು ಭಾಷೆ ವಿಚಾರದಲ್ಲಿ. ಯಾವತ್ತೂ ಕೂಡ ಭಾಷೆ ವಿಚಾರದಲ್ಲಿ ಅವರು ಎಷ್ಟೇ ಅವಸರವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ರು ಕೂಡ ಭಾಷೆಯಲ್ಲಿ ಯಾವುದೇ ದೋಷಗಳು ಕಂಡು ಬರ್ತಾ ಇರಲಿಲ್ಲ. ಹಾಗಾಗಿನೇ ಅವರು ಪ್ರತಿಯೊಬ್ಬರಿಗೂ ಕೂಡ ಬಹಳ ಇಷ್ಟವಾಗ್ತಾ ಇದ್ದಂಥವ್ರು. ಜೊತೆಗೆ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲೂ ಕೂಡ ಒಂಥರ ಹಾಸ್ಯ ನಟಿಯ ಶೈಲಿಯಲ್ಲಿ ಅವರು ಕಾಣಿಸ್ಕೊಂಡಿದ್ದು. ವರಲಕ್ಷ್ಮಿ ಪಾತ್ರದಲ್ಲಿ ಎಷ್ಟೋ ಜನರಿಗೆ ಅಪರ್ಣ ಅವರು ಇಂಥ ಪಾತ್ರಗಳನ್ನು ಮಾಡ್ತಾರಾ ಅಂತ ಅನಿಸಿತ್ತು. ಆ ರೀತಿಯಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಂಥವ್ರು. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿದ್ದರೂ ಕೂಡ ಆ ಕಾರ್ಯಕ್ರಮಗಳ ನಿರೂಪಣೆ ಒಂದು ಅಪರ್ಣ ಅವರು ಇರಲೇಬೇಕಾಗಿತ್ತು. ಜೊತೆಗೆ ನೀವು ಮೆಟ್ರೋದಲ್ಲಿ ಓಡಾಡಬೇಕಾದ್ರೆ ಮೆಟ್ರೋದಲ್ಲಿ ಏನು ಪ್ರತಿಯೊಂದು ವಾಯ್ಸ್ ಕೇಳಿಬರುತ್ತೆ ನಿಮಗೆ. ನಿಮ್ಮ ಬಾಗಿಲು ಎಡಕ್ಕೆ ತೆರೆಯಲಿದೆ, ಮುಂದಿನ ನಿಲ್ದಾಣ, ಇದೆಲ್ಲ ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಅಪರ್ಣ ಅವರದ್ದೇ ಧ್ವನಿ. ಇವತ್ತಿನ ದಿನ ಭೌತಿಕವಾಗಿ ನಮ್ಮಿಂದ ಅವರು ದೂರವಾಗಿರಬಹುದು, ಅವರ ಧ್ವನಿ ಇದೆಯಲ್ಲ, ಆ ಧ್ವನಿ ಮಾತ್ರ ಯಾವತ್ತಿಗೂ ಶಾಶ್ವತವಾಗಿ ಉಳಿಯುತ್ತೆ. ನಾವು ಕೇಳ್ತಾನೇ ಇರ್ತೀವಿ. ಕೆಲವು ರೈಲ್ವೆ ಸ್ಟೇಷನ್ಗಳಲ್ಲಿ ಅಪರ್ಣ ಅವರ ಧ್ವನಿಯನ್ನು ಕೇಳ್ತೀವಿ, ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಅವರ ಧ್ವನಿಯನ್ನು ನಾವು ಕೇಳ್ತೀವಿ. ನಿರೂಪಣೆಯ ಜೊತೆಗೆ ನಟಿಯಾಗಿ ಕೂಡ ಗುರುತಿಸ್ಕೊಂಡಿದ್ದರು ಅಪರ್ಣ ಅವರು. ನಟಿಯೇ ಮೊದಲೇ ನಟಿ. ಕಿರುತೆರೆಯಲ್ಲಿ ಮೂಡಲಮನೆ, ಮುಕ್ತ ಧಾರಾವಾಹಿಗಳಲ್ಲಿ ಕೂಡ ಅವರು ನಟಿಸಿದರು. ಸೀರಿಯಲ್ಗಳಲ್ಲಿ ಕೂಡ ಅವರು ಮಾಡ್ತಾಯಿದ್ರು. ಆಮೇಲೆ ವಿವಿಧ ಭಾರತಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದರು. ಚಂದನ ವಾಹಿನಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದರು. ಚಂದನ ವಾಹಿನಿ ಅನ್ನೋದಕ್ಕಿಂತ DD9 ಅಂತ ಮೊದಲಿತ್ತು, ಚಂದನ ಶುರುವಾಗೋಕ್ಕೂ ಮೊದಲು. ಆ ಕೇವಲ ಒಂದು 4-5 ಗಂಟೆಗಳ ಕಾಲ ದೂರದರ್ಶನದಲ್ಲಿ ಕನ್ನಡ ಕಾರ್ಯಕ್ರಮಗಳು ಬರ್ತಾ ಇದ್ದಾಗ ಆ 85, 84, 85, 86ರ ದಶಕದಲ್ಲಿ ಆ ಟೈಮ್ನಲ್ಲಿ ಮುನ್ನೋಟ ಅಂತ ಒಂದು ಕಾರ್ಯಕ್ರಮ, ಆಗಲೇ ನಿರೂಪಣೆ ಅವ್ರು ಮಾಡ್ತಾಯಿದ್ರು. ನಿರೂಪಣೆಯ ಜೊತೆಗೆ ಅವರು ಕಲಾವಿದರು ಕೂಡ ಹೌದು. ಏಕೆಂತಂದರೆ ಅವರು ಆಗಲೇ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದರು. ಅದಾದ ನಂತರ TN ಸೀತಾರಾಮ್ ಅವರ ಕೆಲವು ಧಾರಾವಾಹಿಗಳು ಬಂತು. ಆ ಧಾರಾವಾಹಿಗಳಲ್ಲೆಲ್ಲ ಅವರು ಅಭಿನಯವನ್ನು ಮಾಡಿದರು. ಹಾಗಾಗಿ ಒಟ್ಟಾರೆ ಒಬ್ಬ ಒಳ್ಳೆಯ ಕಲಾವಿದೆಯನ್ನು ಇವತ್ತೊಂದು ದಿವಸ ನಾವು ಕಳ್ಕೊಂಡಿದ್ದೀವಿ. ಮಜಾ ಟಾಕೀಸ್ನ ಒಂದೊಂದು ಎಪಿಸೋಡ್ನಲ್ಲೂ ಕೂಡ ಆಗ ಇವರೇನು ವರಲಕ್ಷ್ಮಿ ಪಾತ್ರವನ್ನು ಮಾಡ್ತಾ ಇದ್ದಾರಲ್ಲ, ಅವರನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಮಜಾ ಟಾಕೀಸ್ ನೋಡ್ತಾ ಇದ್ರು. ಅವ್ರನ್ನ ಒಂದು ರೀತಿ ವಿಡಂಬನಾತ್ಮಕವಾಗಿ ಚಿತ್ರೀಕರಿಸಲಾಗಿದ್ದರೂ ಕೂಡ ಅವ್ರು ಯಾವುದೇ ಬೇಜಾರು ಮಾಡ್ಕೋತಾ ಇರಲಿಲ್ಲ. ತುಂಬ ವಿಡಂಬನಾತ್ಮಕವಾಗಿ ವಯಸ್ಸಾಗಿದೆ, ಅವರಿಗೆ ಇನ್ನೂ ಮದುವೆ ಆಗಿಲ್ಲ, ಆ ಥರ ಪೋಟ್ರೆ ಮಾಡಿದ್ರು. ಆದರೂ ಅದಕ್ಕೂ ಕೂಡ ಜೀವವನ್ನು ತುಂಬಿದಂತಹ ಕಲಾವಿದೆ ಅಪರ್ಣ ಇವತ್ತು ನಮ್ಮ ಜೊತೆ ಇಲ್ಲ. ಅಪರ್ಣ ಅವರ ಅಂತಿಮ ಸಂಸ್ಕಾರ ಅಂತಿಮ ದರ್ಶನ ಮಧ್ಯಾಹ್ನ 11:30 ತನಕ ನಡೆಯುತ್ತೆ. 11:30 ನಂತರ ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತೀವಿ ಅಂತ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ತುಂಬಲಾರದ ನಷ್ಟ. ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ ಅಪರ್ಣ ಅವರ ಕೊಡುಗೆ ನಿಜಕ್ಕೂ ಕೂಡ ಅಪಾರ. ಹಾಗಾಗಿ ನಾವು ಇವತ್ತೊಂದು ದಿವಸ ಅವ್ರನ್ನ ನೆನಪಿಸ್ಕೊಳ್ಳೇಬೇಕಾಗತ್ತೆ. ಅವರ ಸೇವೆಯನ್ನು ನಾವು ಶ್ಲಾಘಿಸಲೇಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಲಾವಿದೆಯಾಗಿ, ನಿರೂಪಕಿಯಾಗಿ, ಮತ್ತು ಜನರನ್ನ ಇಷ್ಟು ವರ್ಷ ರಂಜಿಸಿದ, ನಿರೂಪಣೆಯ ಮುಖಾಂತರ ರಂಜಿಸಿದ ಅಪರ್ಣ ಅವ್ರನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದೀವಿ. ಅಚ್ಚ ಕನ್ನಡವನ್ನು ಅತ್ಯಂತ ಸ್ವಚ್ಛವಾಗಿ ಮಾತನಾಡ್ತಾ ಇದ್ದರು ಅಪರ್ಣ. ಪ್ರತಿಯೊಂದು ಅಕ್ಷರಗಳಿಗೂ ಕೂಡ ಅವರು ಭಾವವನ್ನು ತುಂಬಿ ಮಾತನಾಡ್ತಾ ಇದ್ದರು. ವೇದಿಕೆಗಳಲ್ಲಂತೂ ಮನೋಜ್ಞ ನಿರೂಪಣೆ ಮುಖಾಂತರ ಖ್ಯಾತಿಯನ್ನು ಪಡೆದಿದ್ರು. ಮೇಡಮ್ ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಹುಚ್ಚುಕೂಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ಕೊನಕು, ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರ
ಬರೆಯದಿರುವ ಕವನ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಟ ಹೂನಗೆ ಅಂತ ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಅದು ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲಿ. ಮೇಡಮ್ ನೆನಪುಗಳು ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ. ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ನಾವು ಹಲವಾರು ಕಲಾವಿದರನ್ನು ಕಳ್ಕೊಂಡಿದ್ದೀವಿ, ಹಲವಾರು ನಿರೂಪಕರನ್ನು ನೋಡಿದ್ದೀವಿ. ಬಟ್ ಅಪರ್ಣಾ ಅವರ ನಿರೂಪಣೆಯ ಶೈಲಿ ಅದು ನಿಜಕ್ಕೂ ಕೂಡ ಅತ್ಯದ್ಭುತವಾಗಿತ್ತು. ಅದಕ್ಕೋಸ್ಕರನೇ ಅವರ ಧ್ವನಿ ಎಲ್ಲ ಕಡೆಗೂ ಬೇಕು. ನಮ್ಮ ಮೆಟ್ರೋದಲ್ಲೂ ಕೂಡ ಅವರ ಧ್ವನಿ ನಾವು ಕೇಳ್ತೀವಿ. 2014ರಿಂದಲೂ ಕೂಡ ನಮ್ಮ ಮೆಟ್ರೋದಲ್ಲಿ ಅವರ ಧ್ವನಿಯನ್ನು ಕೇಳ್ತಾ ಇದ್ದೀವಿ. ಕನ್ನಡದ ಕಿರುತೆರೆಯ ಖ್ಯಾತ ನಿರೂಪಕಿ. 2013ರಲ್ಲಿ ಬಿಗ್ ಬಾಸ್ ಮೂಲಕ ಅವರು ಬಿಗ್ ಬಾಸ್ನಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. 2015ರಲ್ಲಿ ಮಜಾ ಟಾಕೀಸ್ ಸಾಕಷ್ಟು ಖ್ಯಾತಿಯನ್ನು ಪಡೆದಂತಹ ಒಂದು ರೋಲ್ ಅವ್ರು ಮಾಡಿದ್ದು. ವರಲಕ್ಷ್ಮಿ ಪಾತ್ರದಲ್ಲಿ ಗುರುತಿಸ್ಕೊಂಡಿದ್ದರು. 1984ರಿಂದ ಕನ್ನಡ ಸೇವೆಯನ್ನು ಆರಂಭ ಮಾಡಿದ್ದು ಅಪರ್ಣಾ ಅವರು. 1984ರಿಂದ ಮೊದಲಿಗೆ ಚಿತ್ರೋದ್ಯಮದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ಪುಟ್ಟಣ್ಣ ಕಣಗಲ್ ಅವರು ಇವ್ರನ್ನ ಕರ್ಕೊಂಡು ಬಂದು ಮಸಣದ ಹೂವು ಚಿತ್ರದಲ್ಲಿ ಒಂದು ರೋಲ್ ಕೊಡ್ತಾರೆ 1984ರಲ್ಲಿ.